ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಾ ಇದ್ದೀವಿ ಮೆಂಟ್ ಟು ಬಿ, ಮೆಂಟ್ ಫಾರ್ ಸ್ಟ್ರಕ್ಚರ್ಗಳಿಂದ ಹೇಗೆ ನಾವು ಕರೆಕ್ಟಾಗಿ ಸೆಂಟೆನ್ಸ್ ಮಾಡಬೇಕು, ಯಾವ್ದು ಏನು ಮೀನಿಂಗ್ ಕೊಡುತ್ತೆ, ಸಿಚುವೇಶನ್ ಯಾವುದು ಅನ್ನೋದನ್ನೆಲ್ಲ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ, ಅಡ್ವಾನ್ಸ್ ಲೆವೆಲ್ನಲ್ಲಿ ನೀವು ಕಲಿಬೇಕಂದ್ರೆ ಎಲ್ಲ ಸ್ಟ್ರಕ್ಚರ್ಗಳನ್ನ ಕಲಿಬೇಕು. ಲಾಸ್ಟ್ ಕ್ಲಾಸ್ಗಳಲ್ಲಿ ನಾನು ಹೇಳ್ಕೊಟ್ಟಿರೋ ಸ್ಟ್ರಕ್ಚರ್ಸ್ನ ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ, ನಿಮ್ಮದೇ ಓನ್ ಎಕ್ಸಾಂಪಲ್ಸ್ನ ಬರೀರಿ, ಓದಿ ಪ್ರಾಕ್ಟೀಸ್ ಮಾಡಿ. ಸೊ ಈ ವಿಡಿಯೋ ಕೂಡ ತುಂಬ ಇಂಪಾರ್ಟೆಂಟ್, ಎಂಡ್ವರೆಗೂ ನೋಡ್ತಾ ಇರಿ. ಸೊ ಈ ಕ್ಲಾಸ್ನಲ್ಲಿ ನಾವು ಯೂಸ್ ಮಾಡ್ತಾ ಇರುವಂಥ ಮೇನ್ ವರ್ಡ್ ಮೆಂಟ್. ಇದು ಮೀನ್ನ ಪಾಸ್ಟ್ ಪಾರ್ಟಿಸಿಪಲ್. ಸೊ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನ ನಾವು ಅಡ್ಜೆಕ್ಟಿವ್ ಥರ ಯೂಸ್ ಮಾಡ್ಕೋಬೋದಲ್ವಾ? ಅದು ನಿಮಗೆ ಗೊತ್ತಾಗಿದೆ, ನಾನು ಇಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಈಗ ನಾವು ಅದನ್ನೇ ಮಾಡ್ತಾ ಇರೋದು. ಸೊ ಅದು ಅಡ್ಜೆಕ್ಟಿವ್ ಆದರೆ ನಾವು ಬಿ ಫಾರ್ಮ್ ಮುಂದೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಟು ಟಾಕ್ ಅಬೌಟ್ ಅ ಪರ್ಟಿಕ್ಯುಲರ್ ರೆಸ್ಪಾನ್ಸಿಬಿಲಿಟಿ, ಡ್ಯೂಟಿ ಆರ್ ಅ ಟಾಸ್ಕ್ ಆಫ್ ಅ ಪರ್ಸನ್ ಆರ್ ಥಿಂಗ್. ಅಂದರೆ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿಯ ಕೆಲಸ ಏನು, ಅವ್ರ ಕರ್ತವ್ಯ ಏನು, ಅವ್ರು ಇರೋದು ಯಾಕೆ, ಅಥವಾ ವಸ್ತು ಇರೋದು ಯಾಕೆ ಅಂತ ಮಾತಾಡೋದಕ್ಕೆ. ರೈಟ್. ಈಗ ನೋಡಿ, ಮೀನ್ ಅಂದರೆ ಏನು? ಮೀನ್ ಅಂದರೆ ಏನು ಸೂಚಿಸುತ್ತದೆ, ಏನು ಅರ್ಥ ಕೊಡುತ್ತದೆ, ಯಾತಕ್ಕೋಸ್ಕರ ಇದೆ ಅಂತ ಹೇಳುತ್ತದೆ. ಅದೇ ಥರ ಮೀನ್ನ ಪಾಸ್ಟ್ ಪಾರ್ಟಿಸಿಪಲ್ ಏನು, ಮೆಂಟ್. ಸೊ ಅದನ್ನು ಈ ಸ್ಟ್ರಕ್ಚರ್ನಲ್ಲಿ ಯೂಸ್ ಮಾಡಿಕೊಂಡಾಗ ನಾವು ಯಾವ ವ್ಯಕ್ತಿ ಬಗ್ಗೆ ಅಥವಾ ಯಾವ ವಸ್ತು ಬಗ್ಗೆ ಮಾತಾಡ್ತಿದ್ದೀವೋ ಅದರ ಕೆಲಸ ಏನು, ಅದಿರೋದು ಯಾಕೆ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಸ್ಟ್ರಕ್ಚರ್ ಈ ಥರ ಇರುತ್ತೆ: ಬಿ ಫಾರ್ಮ್, ಮೆಂಟ್ ಟು, ಪ್ರೆಸೆಂಟ್ ವರ್ಬ್. ರೈಟ್. ಸೊ ಇದನ್ನು ಪಾಸ್ಟ್ ಮಾಡಬೇಕಂದ್ರೆ ಬಿ ಫಾರ್ಮ್ ಮಾತ್ರ ಚೇಂಜ್ ಮಾಡಬೇಕು. ಮೆಂಟ್ ಟು ಪ್ರೆಸೆಂಟ್ ವರ್ಬ್, ಇದರಲ್ಲಿ ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ, ನಾವು ಅದನ್ನೇ ಕಲಿತಾ ಇದ್ದೀವಿ ಅಲ್ವಾ? ಸೊ ಇದಕ್ಕೇನು ಫ್ಯೂಚರ್ ಫಾರ್ಮ್ ಇಲ್ಲ, ಪ್ರೆಸೆಂಟ್ನೇ ಫ್ಯೂಚರ್ಗೂ ಯೂಸ್ ಮಾಡಿ ಅಷ್ಟೇ. ನೋಡಿ ಇಲ್ಲಿ ಎಕ್ಸಾಂಪಲ್: ಟೀಚರ್ಸ್ ಆರ್ ಮೆಂಟ್ ಟು ಟೀಚ್. ಸೊ ಮೇಲಿರೋ ಸ್ಟ್ರಕ್ಚರ್ನ ನೋಡಿ, ಮ್ಯಾಚ್ ಮಾಡ್ಕೊಳ್ಳಿ, ಇದೇ ಥರ ಇರಬೇಕು. ಅಂದರೆ ಟೀಚರ್ನ ಕೆಲಸ ಹೇಳ್ತಿದೆ. ಅಂದರೆ ಏನು, ಟೀಚರ್ಸ್ ಇರೋದೇ ಕಲಿಸೋದಕ್ಕಾಗಿ ಅಂತ ಇದ್ರ ಅರ್ಥ. ಸೊ ತುಂಬ ಸರಿ ಇದನ್ನು ಇನ್ಫಾರ್ಮಲ್ ಆಗಿ ಇದೇ ಥರನೇ ಯೂಸ್ ಮಾಡ್ತೀವಿ. ನೋಡಿ ಕನ್ನಡ, ಟೀಚರ್ಸ್ ಯಾಕಿದ್ದಾರೆ, ಅವರಿರೋದೇ ಕಲಿಸೋದಕ್ಕಾಗಿ. ಟೀಚರ್ಸ್ ಆರ್ ಮೆಂಟ್, ದೇ ಆರ್ ಮೆಂಟ್ ಟು ಟೀಚ್. ನೋಡಿ ಈ ಥರ ಇನ್ನೊಂದು ವರ್ಬ್ನ ನೀವು ಹಾಕಬೇಕಂದ್ರೆ ಅದರಿಂದ ಟು ಹಾಕ್ಬಿಟ್ಟೆ ಹಾಕಬೇಕು. ಟೀಚರ್ಸ್ ಆರ್ ಮೆಂಟ್ ಅಂದರೆ ಅವರಿರುವ ಉದ್ದೇಶ. ರೈಟ್, ಅದನ್ನೇ ಹೇಳ್ತೀವಿ. ಟೀಚರ್ಸ್ ಆರ್ ಮೆಂಟ್ ಅಂದರೆ ಟೀಚರ್ಸ್ ಇರುವ ಉದ್ದೇಶ ಟು ಟೀಚ್. ಟೀಚರ್ಸ್ನ ಕೆಲಸ ಕಲಿಸುವುದು, ಅವರನ್ನು ಕಲಿಸುವುದಕ್ಕಾಗಿ ಉದ್ದೇಶಿಸಲಾಗಿದೆ. ಯಾವುದಾದ್ರೂ ಸೆಂಟೆನ್ಸ್ ಹೇಳಿ. ರೈಟ್, 3 ಸೆಂಟೆನ್ಸ್ ಓದಿ. ಸೊ ಈ ಥರ ನಾನು ಸ್ಪೋಕನ್ ಕನ್ನಡಗೆ ರಿಲೇಟ್ ಆಗೋ ಥರನೇ ಟ್ರಾನ್ಸ್ಲೇಷನ್ ಮಾಡಿರ್ತೀನಿ. ಸೊ ಇದರ ಬೇಸ್ ಐಡಿಯಾ ನೀವು ತಿಳ್ಕೊಳ್ಳಿ, ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅನ್ನೋದು ಗೊತ್ತಾಯ್ತಲ್ಲ. ಸೊ ಇಲ್ಲಿ ಟೀಚರ್ಸ್ ಆರ್ ಮೆಂಟ್ ಟು ಟೀಚ್ ಅಂದರೆ ಅರ್ಥ ದ ಮೇನ್ ಜಾಬ್ ಆಫ್ ಟೀಚರ್ಸ್ ಇಸ್ ಟು ಟೀಚ್ ಅಂತ. ಸೊ ಫಸ್ಟ್ ಸ್ಟ್ರಕ್ಚರ್ ಇದೆ, ಮೆಂಟ್ ಟು ಬಿ, ಮೆಂಟ್ ಫಾರ್, ಆಮೇಲೆ ಹೇಳ್ಕೊಡ್ತೀನಿ ನಾನು. ಸೊ ಎಕ್ಸಾಂಪಲ್ಸ್ ನೋಡಿ. ಇಟ್ ಈಸ್ ಮೆಂಟ್ ಟು ಹೆಲ್ಪ್. ಇಟ್ ಈಸ್ ಮೆಂಟ್ ಟು ಹೆಲ್ಪ್ ಓಲ್ಡ್ ಪೀಪಲ್. ಹೆಲ್ಪ್ ಟು ಅನ್ಬಾರ್ದು, ಮತ್ತೆ ಅವರಿಗೆ ಹೆಲ್ಪ್ ಮಾಡೋದು, ಆದ್ದರಿಂದ ಹೆಲ್ಪ್ ಟು ಬರಬೇಕು. ನೋ, ಯಾವತ್ತೂ ಕೂಡ ಹೆಲ್ಪ್ ಮುಂದೆ ಟು ಬರಲ್ಲ. ಎಲ್ಲಾದರೂ ಒಂದು ಕಡೆ ರೂಲ್ ಬರೆದು ಇಟ್ಕೊಳ್ಳಿ. ಇದಿರೋದು ವಯಸ್ಸಾದವ್ರಿಗೆ ಹೆಲ್ಪ್ ಮಾಡೋದಕ್ಕೆ. ಏನೋ ಒಂದು ವಸ್ತು ಇದೆ ಅಥವಾ ಏನೋ ಇದೆ, ಅದರ ಪರ್ಪಸ್ ಏನು ಹೇಳ್ತಾ ಇದ್ದೀವಿ. ರೈಟ್, ಗೊತ್ತಾಯ್ತಲ್ಲ? ಅದಿರೋದು ಓಲ್ಡ್ ಪೀಪಲ್ನ ಹೆಲ್ಪ್ ಮಾಡೋ. ಇದು ನೆಗೆಟಿವ್ ಮಾಡಿದ್ರೆ ಇಟ್ ಈಸ್ ನಾಟ್ ಮೆಂಟ್ ಟು ಹೆಲ್ಪ್ ಓನ್ಲಿ ಓಲ್ಡ್ ಪೀಪಲ್. ಅಂದರೆ ಇದಿರೋದು ಕೇವಲ ವಯಸ್ಸಾದವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಮಾತ್ರನಲ್ಲ, ಎಲ್ಲರಿಗೂ ಅಂತ. ಸೊ ನೆಗೆಟಿವ್ ಮಾಡಿದ್ದೀನಿ ಅಷ್ಟೇ ನಾನಿಲ್ಲಿ. ವಾಟ್ ಈಸ್ ಇಟ್ ಮೆಂಟ್ ಫಾರ್ ಅಂತ ನೀವು ಕೇಳ್ಬೋದು. ಇದು ಯಾಕಿದೆ ಇಲ್ಲಿ, ಇದರ ಪರ್ಪಸ್ ಏನು, ಇದರ ಉದ್ದೇಶ ಏನು ಅಂತ ನಾವು ಕೇಳ್ತಾ ಇದ್ದೀವಿ. ರೈಟ್. ಮೈ ವಿಡಿಯೋಸ್ ಆರ್ ಮೆಂಟ್ ಟು ಟೀಚ್ ಇಂಗ್ಲಿಷ್. ನನ್ನ ವಿಡಿಯೋಗಳಿರೋದು ಯಾಕೆ, ಇಂಗ್ಲೀಷ್ ಕಲಿಸೋದಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಮೆಂಟ್ ಟು ಮುಂದೆ ಬೇಸ್ ವರ್ಬ್ ಬರಬೇಕು, V1 ಬರಬೇಕು. ಕ್ಲಾಕ್ಸ್ ಆರ್ ಮೆಂಟ್ ಟು ಟೆಲ್ ದ ಟೈಮ್ ಅಲ್ವಾ? ಕ್ಲಾಕ್ಸ್ ಆರ್ ಮೆಂಟ್ ಟು ಟೆಲ್ ದ ಟೈಮ್. ಸೊ ಗೊತ್ತಾಗ್ತಿದೆ ಅಲ್ವಾ? ದೇ ಆರ್ ಮೆಂಟ್ ಅಂದರೆ ಅವು ಇರುವ ಉದ್ದೇಶ ಟು ಟೆಲ್ ದ ಟೈಮ್. ಅ ಕ್ಯಾಲ್ಕುಲೇಟರ್ ಇಸ್ ಮೆಂಟ್ ಟು ಕ್ಯಾಲ್ಕುಲೇಟ್. ಕ್ಯಾಲ್ಕುಲೇಟರ್ ಇರೋದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ಇಲ್ಲಿ ಯಾಕೆ ಕ್ಯಾಲ್ಕುಲೇಟರ್ಸ್ ಬಂದಿಲ್ಲ? ಎಸ್, ಅಫ್ಕೋರ್ಸ್ ನೀವು ಕ್ಯಾಲ್ಕುಲೇಟರ್ಸ್ ಹಾಕ್ಬೋದು. ಅಂದರೆ ಜನರಲ್ ಆಗಿ ನಾನು ಹೇಳ್ತಾ ಇದ್ದೀನಿ, ಜನರಲೈಸ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ಯಾಲ್ಕುಲೇಟರ್ಗಳ ಕೆಲಸನೂ ಕ್ಯಾಲ್ಕುಲೇಟ್ ಮಾಡೋದೇ. ಅವಾಗ ನೀವು ಅನ್ಬೋದು ಕ್ಯಾಲ್ಕುಲೇಟರ್ಸ್ ಆರ್ ಮೆಂಟ್ ಟು ಕ್ಯಾಲ್ಕುಲೇಟ್. ಅಥವಾ ಅ ಕ್ಯಾಲ್ಕುಲೇಟರ್ ಅಂದರು ನೀವೇನಾದರೂ ಹೇಳಿ. ಜನರಲೈಸ್ ಮಾಡುವಾಗ ಅ ಕ್ಯಾಲ್ಕುಲೇಟರ್ ಅಂತಲೂ ಹೇಳ್ಬೋದು, ಕ್ಯಾಲ್ಕುಲೇಟರ್ಸ್ ಅಂತಲೂ ಅನ್ಬೋದು. ಇನ್ನೊಂದು ನೋಡಿ, ಅ ಡಾಕ್ಟರ್ ಇಸ್ ಮೆಂಟ್ ಟು ಟ್ರೀಟ್ ದ ಪೇಷಂಟ್ಸ್. ಡಾಕ್ಟರ್ ಇರೋದು ಪೇಷಂಟ್ಸ್ಗೆ ಟ್ರೀಟ್ ಮಾಡೋದಕ್ಕೆ.
ಸೊ ಸ್ಪೋಕನ್ ಕನ್ನಡದಲ್ಲಿ ಹೇಗೆ ಮಾತಾಡ್ತೀವಲ್ವಾ ಅದೇ ಥರ ನಾನು ಇಲ್ಲಿ ಇಂಗ್ಲೀಷ್ನಲ್ಲಿ ಕೊಡ್ತಾ ಇದ್ದೀನಿ ಮೆಂಟ್ ಟು ಇಂದ ಹೇಳೋದು. ಸೊ ಇಲ್ಲಿ ಡಾಕ್ಟರೇ ಬರಬೇಕಾಗಿಲ್ಲ, ಡಾಕ್ಟರ್ಸ್ ಕೂಡ ಬರ್ಬೋದು. ಡಾಕ್ಟರ್ಸ್ ಆರ್ ಮೆಂಟ್ ಟು ಟ್ರೀಟ್ ದ ಪೇಷಂಟ್ಸ್. ಡಾಕ್ಟರ್ಗಳಿರುವುದು ರೋಗಿಗಳಿಗೆ ಚಿಕಿತ್ಸೆ ನೀಡೋದು, ರೈಟ್. ಡಾಕ್ಟರ್ಗಳ ಕೆಲಸ ಪೇಷಂಟ್ನ ಟ್ರೀಟ್ ಮಾಡೋದು. ಆ ಥರನೂ ನೀವು ಹೇಳಿ, ಆ ಥರನೂ ಬೇಕಿದ್ರೆ ಬರ್ಕೊಳ್ಳಿ. ಗೊತ್ತಾಯ್ತಲ್ಲ, ತುಂಬ ರೀತಿ ಟ್ರಾನ್ಸ್ಲೇಟ್ ಮಾಡ್ಬೋದು, ಬಟ್ ನಾನು ಕಾಮನ್ ಆಗಿ ಮಾತಾಡೋದನ್ನು ಇಲ್ಲಿ ಹೇಳಿದ್ದೀನಿ. ಸೊ ಗೊತ್ತಾಗ್ತಿದೆ ಅಲ್ವಾ? ACs ಆರ್ ಮೆಂಟ್ ಟು ಕೀಪ್ ದ ರೂಮ್ ಕೂಲರ್. ಎ ಸಿಗಳಿರೋದು ಯಾಕೆ ಅಲ್ವಾ? ಈ ಥರ ಡಿಸ್ಕಷನ್ ಮಾಡುವಾಗ ನಾವು ಇದೇ ಥರ ಹೇಳಬೇಕಾಗುತ್ತೆ. ಎ ಸಿ ಅದನ್ನೆಲ್ಲ ಮಾಡಲ್ಲ. ಎ ಸಿಗಳಿರೋದು ಬರೀ ರೂಮ್ನ ಕೂಲ್ ಮಾಡೋದಕ್ಕೆ. ಎ ಸಿಗಳು ಬೇರೆ ಕೆಲಸ ಮಾಡಲ್ಲ. ದೇ ಆರ್ ಓನ್ಲಿ ಮೆಂಟ್ ಟು ಡೂ ದಿಸ್ ಟಾಸ್ಕ್. ಓಕೆ, ಬಟ್ ಇಲ್ಲಿ ನೀವು ಸಪೋಸ್ ಟು ಹಾಗಾಗಿ ಬರಲ್ಲ. ಎ ಸಿಸ್ ಆರ್ ಸಪೋಸ್ ಟು ಅಂದರೆ ನೀವು ಅದರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ಥರ ಹೇಳಕ್ಕೆ ಬರಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡೋದಲ್ಲ, ಅವು ಇರೋದೇ ಅದಕ್ಕೋಸ್ಕರ, ಅವುಗಳ ಕೆಲಸನೇ ಅದು ಅಂದಾಗ ಮೆಂಟ್ ಟು ಬರಬೇಕು. ಸಪೋಸ್ ಟು ಹಾಕಿದ್ರೆ ಇಲ್ಲಿ ಸೂಟಬಲ್ ಅಲ್ಲ. ಯಾಕಲ್ಲ ಅಂದರೆ ನೀವು ಸಪೋಸ್ ಟು ವಿಡಿಯೋ ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ, ಅಂದರೆ ನಾವು ಒಬ್ಬರು ಅದನ್ನು ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ನಾಟ್ ಅ ಸ್ಟ್ರಿಕ್ಟ್ ರೂಲ್, ಹೇಳಿದೆ ತಾನೆ. ಅಂದರೆ ನಿರೀಕ್ಷೆ ಮಾಡ್ತೀವಿ ಅನ್ನೋವಾಗ ಸಪೋಸ್ಡ್ ಟು ಬರುತ್ತೆ. ಸೊ ನನ್ನ ಲಾಸ್ಟ್ 4-5 ಕ್ಲಾಸ್ಗಳಲ್ಲಿ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋದು ಕಷ್ಟ ಆಗ್ತಿದೆ ಅಂದರೆ ಇನ್ನೊಂದು ಸರಿ ನೋಡಿ ಎಲ್ಲ ವೀಡಿಯೋಸ್ನ, ರೈಟ್. ಈ ಸರಿ ಸೀರಿಯಲ್ ವೈಸ್ ನೋಡ್ಕೊಂಡು ಬನ್ನಿ, ಎಲ್ಲ ನೋಡಿ, ಕ್ಲಿಯರ್ ಆಗುತ್ತೆ. ತುಂಬ ಸರಿ ನೀವು ನೋಟಿಸ್ ಮಾಡಿರೋದಿಲ್ಲ ತುಂಬ ವಿಷಯಗಳನ್ನ, ಇನ್ನೊಂದು ಸರಿ ನೋಡಿ. ಫೆಸ್ಟಿವಲ್ಸ್ ಆರ್ ಮೆಂಟ್ ಟು ಬ್ರಿಂಗ್ ಹ್ಯಾಪಿನೆಸ್, ರೈಟ್. ನಾವು ಡಿಸ್ಕಷನ್ ಮಾಡ್ತಿರ್ತಿಲ್ಲ, ಹಬ್ಬಗಳು ಯಾಕೆ ಬರುತ್ತೆ, ರೈಟ್? ಅವುಗಳ ಉದ್ದೇಶ ಏನು? ದೇ ಆರ್ ಮೆಂಟ್ ಟು ಬ್ರಿಂಗ್ ಹ್ಯಾಪಿನೆಸ್ ಅಷ್ಟೇ, ಅದರ ಮೇನ್ ಪರ್ಪಸ್ ಅದು, ಮತ್ತೇನಲ್ಲ. ಸ್ಕೂಲ್ ಯೂನಿಫಾರ್ಮ್ ಯಾಕಿರೋದು? ಇಟ್ ಈಸ್ ಮೆಂಟ್ ಟು ಸಿಂಬಲೈಸ್ ಈಕ್ವಾಲಿಟಿ ಅಲ್ವಾ? ಎಲ್ಲರೂ ಒಂದೇ ರೀತಿ ಇರಬೇಕು, ಈಕ್ವಾಲಿಟಿನ ತೋರಿಸೋದಕ್ಕೆ ಸ್ಕೂಲ್ ಯೂನಿಫಾರ್ಮ್ ಇರೋದು. ಮೆಡಿಟೇಷನ್ ಈಸ್ ಮೆಂಟ್ ಟು ಮೇಕ್ ಯು ಫೋಕಸ್ಡ್. ಮೆಡಿಟೇಷನ್ನ ಪರ್ಪಸ್ ಏನು? ಅದು ಏನು ಕೆಲಸ ಮಾಡುತ್ತೆ ಮೆಡಿಟೇಷನ್? ಟು ಮೇಕ್ ಯು ಫೋಕಸ್ಡ್. ಸೊ ನಾನು ಕನ್ನಡ ಟ್ರಾನ್ಸ್ಲೇಷನ್ನ ಆ್ಯಸ್ ಇಟ್ ಈಸ್ ಇಟ್ಟಿದ್ದೀನಿ, ತುಂಬ ರಿಲೇಟ್ ಮಾಡ್ಕೊಳ್ಳೋಕ್ಕೆ. ತುಂಬ ಫಾರ್ಮಲ್ ವರ್ಡ್ಗಳನ್ನ ನಾನು ತುಂಬ ಸರಿ ಯೂಸ್ ಮಾಡಲ್ಲ ಕನ್ನಡದಲ್ಲಿ, ಯಾಕೆಂದರೆ ನಿಮ್ಗೆ ರಿಲೇಟ್ ಮಾಡ್ಕೊಳ್ಳೋಕೆ ಈಸಿ ಇರಲಿ ಅಂತ. ನಾವು ಹಾಗೆ ಮಾತಾಡ್ತೀವಲ್ಲ ಅದನ್ನು ಇಟ್ಟಿದ್ದೀನಿ. ಕೇಂದ್ರೀಕೃತ, ಕೇಂದ್ರೀಕರಿಸೋದು ಅಂತ ನಾನು ಏನು ಯೂಸ್ ಮಾಡಿಲ್ಲ. ಮೆಡಿಸನ್ಸ್ ಆರ್ ನಾಟ್ ಮೆಂಟ್ ಟು ಲೀವ್ ಆನ್. ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಮೆಡಿಸನ್ಸ್ ಆರ್ ನಾಟ್ ಮೆಂಟ್ ಟು ಲೀವ್ ಆನ್ ಅಂದರೆ ಮೆಡಿಸನ್ಗಳಿರೋದು ಯಾಕೆ? ನಮ್ಗೆ ಯಾವಾಗಲಾದರೂ ತುಂಬ ಸಿವಿಯರ್ ಆಗಿ ಆರೋಗ್ಯ ಕೆಟ್ಟೋದ್ರೆ ಮಾತ್ರ ಮೆಡಿಸನ್ಸ್ನ ನಾವು ಕನ್ಸ್ಯೂಮ್ ಮಾಡಬೇಕು. ಅದರ್ವೈಸ್ ನಾವು ನಮ್ಮ ಲೈಫ್ನೇ ಮೆಡಿಸನ್ ಮೇಲೆ ಡಿಪೆಂಡ್ ಮಾಡಬಾರ್ದು. ನಾವು ಅಂದರೆ ಅರ್ಥ, ಯಾವಾಗಲೂ ನಾವು ಮೆಡಿಸನ್ಸ್ನ ಕನ್ಸ್ಯೂಮ್ ಮಾಡ್ತಾ ಇರಬಾರ್ದು. ಅವುಗಳಿರೋದು ನಾವು ಅವಲಂಬಿತವಾಗಿರಲು ಅಲ್ಲ. ನೋಡಿ, ಅವುಗಳ ಮೇಲೆ ನಾವು ಅವಲಂಬಿತವಾಗಿರಬಾರ್ದು ಅಂತ ಹೇಳೋದಕ್ಕೆ ಲೀವ್ ಆನ್ ಅಂತ ಇದೆ. ದೇ ಆರ್ ನಾಟ್ ಮೆಂಟ್ ಟು ಲೀವ್ ಆನ್. ಗೊತ್ತಾಗ್ತಿದೆಲ್ಲ? ನಾನು ಜನರಲ್ ಆಗಿ ತಗೊಳ್ತಾ ಇದ್ದೀನಿ. ಸ್ಪೆಷಲ್ ಕೇಸ್ಗಳನ್ನ, ಸ್ಪೆಷಲ್ ಪೇಷಂಟ್ಗಳನ್ನ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಿಲ್ಲ ಈ ಎಕ್ಸಾಂಪಲ್ನಲ್ಲಿ. ಹಿ ಈಸ್ ನೆವರ್ ಮೆಂಟ್ ಟು ವರ್ಕ್ ದೇರ್ ಅಂದರೆ ಅವನ ಉದ್ದೇಶ ಅಂದರೆ ಅವನ ಎಬಿಲಿಟಿಗೆ ತಕ್ಕಂಥ ಕೆಲಸ ಅದಲ್ಲ, ಅವನು ಅದಕ್ಕೋಸ್ಕರ ಇಲ್ಲ, ರೈಟ್. ಅವನ ಸ್ಕಿಲ್ಸ್, ಎಬಿಲಿಟೀಸ್ ತುಂಬ ಹೈ ಲೆವೆಲ್ನಲ್ಲಿದೆ, ಅವನು ಆ ರೀತಿ ಮಾಡಲ್ಪಟ್ಟಿಲ್ಲ ಅಂತ ನಾನು ಹೇಳ್ತೀನಿ. ಹಿ ಈಸ್ ನೆವರ್ ಮೆಂಟ್ ಟು ವರ್ಕ್ ದೇರ್. ಸೊ ನೀವು ನಿಧಾನವಾಗಿ ಯೋಚನೆ ಮಾಡಬೇಕು, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸುಮ್ಮನೆ ನೋಡಿಬಿಡಬೇಡಿ, ನಂಗೆ ಗೊತ್ತಾಗ್ತಿಲ್ಲ ಅನ್ಬಾರ್ದು. ನಿಧಾನವಾಗಿ ಫೋಕಸ್ ಮಾಡಿ. ಸಿಂಪಲ್ ಎಕ್ಸಾಂಪಲಿಂದ ಸ್ಟಾರ್ಟ್ ಮಾಡಿ, ಗೊತ್ತಾಗುತ್ತೆ. The discussion was not only meant to be about poor education. Base verb ಏನೋ be, right? ಇನ್ನೊಂದ್ಸರಿ ನೋಡಿ. The discussion was not only meant to be about poor education. ಅಂದರೆ ನಾವೇನು ಡಿಸ್ಕಷನ್ ಮಾಡಿದ್ವಿ ಅದು ಕೇವಲ ಪೂರ್ ಎಜುಕೇಷನ್ ಬಗ್ಗೆ ಮಾತ್ರ ಆಗಿರಲಿಲ್ಲ, ಅದ್ರ ಉದ್ದೇಶ ಅದು ಮಾತ್ರನೇ ಆಗಿರಲಿಲ್ಲ. ನೆಕ್ಸ್ಟ್, ದಿಸ್ ಲೋಗೋ ಈಸ್ ಮೆಂಟ್ ಟು ಸಿಂಬಲೈಸ್ ಪ್ರೋಗ್ರೆಸ್. ಸಿಂಬಲೈಸ್ ಅನ್ನೋದು ಇಲ್ಲಿ ವರ್ಬ್. ಅಂದರೆ ಏನು? ಇಲ್ಲಿ ಲೋಗೋ ನಾವು ಒಂದು ಕ್ರಿಯೇಟ್ ಮಾಡಿದ್ದೀವಿ. ಈ ಲೋಗೋ ಏನನ್ನ ಸಿಂಬಲೈಸ್ ಮಾಡಬೇಕು? ಪ್ರತಿಯೊಂದು ಲೋಗೋ ಏನನ್ನೋ ಒಂದು ಸಿಂಬಲೈಸ್ ಮಾಡಬೇಕಲ್ವ? ಸೊ ಇದು ಪ್ರಗತಿಯನ್ನು ಸಿಂಬಲೈಸ್ ಮಾಡ್ತಾ ಇದೆ, ಪ್ರೋಗ್ರೆಸ್ನ ಸಿಂಬಲೈಸ್ ಮಾಡ್ತಾ ಇದೆ, ರೈಟ್? ವಾಟ್ಸ್ಆ್ಯಪ್ ಇಸ್ ಮೆಂಟ್ ಟು ಎಕ್ಸ್ಚೇಂಜ್ ಮೆಸೇಜಸ್, ಕರೆಕ್ಟ್? ವಾಟ್ಸ್ಆ್ಯಪ್ ಇರೋದು ಯಾಕೆ? ಟು ಎಕ್ಸ್ಚೇಂಜ್ ಮೆಸೇಜಸ್. ದ ಮಷೀನ್ ಇಸ್ ಮೆಂಟ್ ಟು ಕ್ಯಾರಿ ಲೈಟರ್ ಆಬ್ಜೆಕ್ಟ್ಸ್. ಯಾವುದೋ ಒಂದು ಮಷೀನಲ್ಲಿ ತುಂಬ ಹೆವಿ ಆಬ್ಜೆಕ್ಟ್ಸ್ ಹಾಕ್ತಾರೆ, ಆ ಮಷೀನ್ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ಹೇಳ್ತಾರೆ ಈ ಮಷೀನ್ ಇರೋದು ಟು ಕ್ಯಾರಿ ಲೈಟರ್ ಆಬ್ಜೆಕ್ಟ್ಸ್. ನೆಕ್ಸ್ಟ್, ದ ನ್ಯೂ ಪ್ರೋಗ್ರಾಮ್ is meant to train young people. The talks are meant to clear the way for business opportunities.
ಸೊ ನಾನು ಹೇಳಿದ್ನಲ್ಲ, ತುಂಬ ದೊಡ್ಡ ಸೆಂಟೆನ್ಸ್ ಇದ್ದರೆ ಅದನ್ನು ಪ್ರಿಪೋಷನ್ಗಳ ಹತ್ರ ಬ್ರೇಕ್ ಮಾಡಿ ಓದಬೇಕು. ಇಲ್ಲಿ ನೋಡಿ, ದ ಟಾಕ್ಸ್ ಆರ್ ಮೆಂಟ್ ಟು ಕ್ಲಿಯರ್ ದ ವೇ ಫಾರ್ ಬಿಸ್ನೆಸ್ ಆಪರ್ಚುನಿಟೀಸ್. ಆಗ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ಇಷ್ಟೊತ್ತಿಗೂ ನಾವೇನು ಕಲ್ತ್ವಿ? ಮೆಂಟ್ ಟು ಮುಂದೆ ಬೇಸ್ ವರ್ಬ್ ಹಾಕೋದು. ಈಗ ಮೆಂಟ್ ಟು ಬಿ, ಟು ಮುಂದೆ ಮತ್ತೊಂದು ಬೇಸ್ ವರ್ಬ್ ಬಂದಿದೆ. ಈಗ ಬಿ ಕಾಮನ್ ಆಗಿರುತ್ತೆ, ಅದ್ರ ಮುಂದೆ ನೌನ್ ಆರ್ ಅಡ್ಜೆಕ್ಟಿವ್ ಹಾಕ್ತೀವಿ. ಮೆಂಟ್ ಟು ಬಿ ಅ ಟೀಚರ್, ರೈಟ್? ಅಂದರೆ ಒಬ್ಬರು ಇರೋ ಉದ್ದೇಶನ ಹೇಳೋದಕ್ಕೆ. ಎಕ್ಸಾಂಪಲ್ ನೋಡಿ, ಗೊತ್ತಾಗುತ್ತೆ. ಯು ಆರ್ ಮೆಂಟ್ ಟು ಬಿ ಅ ಟೀಚರ್. ಯು ಆರ್ನ ಶಾರ್ಟ್ ಫಾರ್ಮ್. ಅದು ನಿಮಗೆ ಶಾರ್ಟ್ ಫಾರ್ಮ್ಸ್ ಎಲ್ಲ ಕಲ್ತಿದ್ರಲ್ವಾ? ನಾನು ಹಳೆ ಕ್ಲಾಸ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯು ಆರ್ ಮೆಂಟ್ ಟು ಬಿ ಅ ಟೀಚರ್ ಯಾವಾಗ ಹೇಳ್ತೀವಿ ನೋಡಿ ಇಲ್ಲಿ ಸಿಚುವೇಶನ್. ಸೊ ನೀವು ಮಾತಾಡ್ತಾ ಇರೋ ವ್ಯಕ್ತಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ, ಅವ್ರಿಗೆ ಪ್ರೆಸೆಂಟೇಷನ್ ಸ್ಕಿಲ್ ಚೆನ್ನಾಗಿರುತ್ತೆ, ಅವ್ರು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅನ್ನೋವಾಗ ನಿಮ್ಮ ಮೈಂಡ್ನಲ್ಲಿ ನಿಮ್ಗೆ ಅನಿಸುತ್ತೆ ಇವರು ಟೀಚರ್ ಆಗಿರಬೇಕಾಗಿತ್ತು, ಈ ಕೆಲಸ ಯಾಕೆ ಮಾಡ್ತಿದ್ದಾರೆ? ಅವಾಗ ನೀವು ಅವ್ರಿಗೆ ಹೇಳ್ತೀರಾ, ನೀವು ಈ ಕೆಲಸ ಮಾಡಬೇಡಿ, ನೀವಿರೋದೇ ಟೀಚರ್ ಆಗಿರೋದಕ್ಕೋಸ್ಕರ, ರೈಟ್? ಯು ಆರ್ ಮೆಂಟ್ ಟು ಬಿ ಅ ಟೀಚರ್. ನೀವು ಅದೇ ಕೆಲಸ ಮಾಡಿ, ನೀವಿರಬೇಕಾಗಿರೋದು ಟೀಚರ್ ಆಗಿ ಅಂತ. ಅಂದರೆ ನಿಮಗೆ ಆ ಅರ್ಹತೆ ಇದೆ, ನೀವು ಅದಕ್ಕೋಸ್ಕರನೇ ಇರೋದು ಅಂತ ಹೇಳೋದು. ಸೊ ಈ ಸೆಂಟೆನ್ಸ್ ನೆನ್ಪಿಟ್ಕೊಳ್ಳಿ, ಈ ಮೀನಿಂಗ್ ನೆನ್ಪಿಟ್ಕೊಳ್ಳಿ. ನಾನು ಈಗೇನು ಹೇಳಿದೆ? ನೀವಿರೋದೇ ಅದಕ್ಕೋಸ್ಕರ ಅಂತ ಹೇಳೋ ಕಡೆ ನಾನೀಗ ಹೇಳೋ ಎಕ್ಸಾಂಪಲ್ಗಳು ಸೂಟ್ ಆಗುತ್ತೆ, ರೈಟ್? ಯು ಆರ್ ಮೆಂಟ್ ಟು ಬಿ ಅ ಟೀಚರ್. ನೀವು ಟೀಚರ್ ಆಗಿನೇ ಇರಬೇಕು, ನೀವು ಅದಕ್ಕೋಸ್ಕರನೇ ಇದ್ದೀರಾ ಅಂತ. ಕೆಲವು ಸಾರಿ ಆಪೋಸಿಟ್ ಇರುತ್ತೆ, ಅವ್ರಿಗೆ ಏನೂ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇರಲ್ಲ, ಎಕ್ಸ್ಪ್ಲೈನ್ ಮಾಡೋಕ್ಕೂ ಬರಲ್ಲ, ಅವ್ರು ಹೇಳೋದು ನಿಮ್ಗೆ ಅರ್ಥನೂ ಆಗ್ತಿರಲ್ಲ. ಅವಾಗ ನೀವು ಆಪೋಸಿಟ್ ಹೇಳಿ, ಯು ಆರ್ ನಾಟ್ ಮೆಂಟ್ ಟು ಬಿ ಅ ಟೀಚರ್. ಇನ್ ಕೇಸ್ ಅವ್ರೇನಾದರೂ ಟೀಚರ್ ಆಗಿದ್ದು ಅವ್ರು ಹೇಳೋದು ಏನೂ ಅರ್ಥ ಆಗ್ತಿರ್ಲಿಲ್ಲ ಅಂದರೆ, ಯು ಆರ್ ನಾಟ್ ಮೆಂಟ್ ಟು ಬಿ ಅ ಟೀಚರ್. ನೀನು ಟೀಚರ್ ಆಗಿರಬಾರ್ದು, ನೀನು ಇರೋದು ಅದಕ್ಕಾಗಿ ಅಲ್ಲ, ನಿಂದು ಬೇರೆ ಕೆಲಸ ಇದೆ, ನೀನು ಅದನ್ನು ಮಾಡು, ರೈಟ್? ನೀ ಅದಕ್ಕೋಸ್ಕರ ಅಲ್ಲ. ಯು ಆರ್ ನಾಟ್ ಮೆಂಟ್ ಟು ಬಿ ದಿಸ್ ಜಾಬ್. ಶಿ ವಾಸ್ ಮೆಂಟ್ ಟು ಬಿ ಅ ಡಾಕ್ಟರ್. ಅವಳು ಡಾಕ್ಟರ್ ಆಗಿರಬೇಕಾಗಿತ್ತು, ಬಟ್ ಅವಳು ಬೇರೆ ಕೆಲಸ ಮಾಡ್ತಿದ್ದಾಳೆ ಅಂತ ಪಾಸ್ಟ್ನಲ್ಲಿ ಹೇಳ್ತಾ ಇದ್ದೀನಿ, ರೈಟ್? ಪಾರ್ಟೀಸ್ ಆರ್ ಮೆಂಟ್ ಟು ಬಿ ಫನ್. ನೋಡಿ, ಪಾರ್ಟಿಗಳು ಯಾಕಿರುತ್ತೆ? ಫನ್ ಆಗಿರಬೇಕು, ರೈಟ್? ದೇ ಆರ್ ಮೆಂಟ್ ಟು ಬಿ ಫನ್, ದೇ ಆರ್ ನಾಟ್ ಮೆಂಟ್ ಟು ಬಿ ಸೀರಿಯಸ್, ಅಲ್ವಾ? ಸೊ ಇಲ್ಲಿ ಫನ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ನಾವು ತಗೋ, ರೈಟ್? ಸೊ ಸ್ಟ್ರಕ್ಚರ್ ನೋಡಿ, ಟು ಬಿ ಮುಂದೆ ಫನ್ ಬಂದಿದೆ ಅಂದರೆ ಪಾರ್ಟಿಗಳು ಇರೋದೇ ಮೋಜಿನಿಂದ. ಯಾರಾದರೂ ಪಾರ್ಟಿನಲ್ಲಿ ಏನಾದರೂ ಕ್ರಿಟಿಸೈಸ್ ಮಾಡ್ತಿದ್ರೆ ಅದು ಈ ಥರ ಇರಬೇಕು, ಅವಾಗ ನೀವು ಹೇಳ್ಬೋದು ಅವು ಇರೋದೇ ಫನ್ನಿಂದ, ನೀನು ಬೇರೆ ಥರ ಎಕ್ಸ್ಪೆಕ್ಟ್ ಮಾಡಬಾರ್ದು. ದೇ ಆರ್ ಮೆಂಟ್ ಟು ಬಿ ಫನ್. ಇಟ್ ಈಸ್ ಮೆಂಟ್ ಟು ಬಿ ಅ ಫ್ರೆಂಡ್ಲಿ ಮ್ಯಾಚ್. ಈ ಮ್ಯಾಚ್ ಇರೋದು ಯಾಕೆ? ಫ್ರೆಂಡ್ಲಿ ಮ್ಯಾಚ್ ಅಷ್ಟೇ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಇದೇ ಥರನೇ ಇರಬೇಕು, ನೀವು ಮ್ಯಾಚ್ನ ಸೀರಿಯಸ್ ಆಗಿ ತಗೋಬೇಡಿ. ಇಟ್ ಈಸ್ ಮೆಂಟ್ ಟು ಬಿ ಅ ಫ್ರೆಂಡ್ಲಿ ಮ್ಯಾಚ್. ಹಿ ಈಸ್ ಮೆಂಟ್ ಟು ಬಿ ಅ ಬಿಸ್ನೆಸ್ ಮ್ಯಾನ್. ಫಸ್ಟ್ ಸೆಂಟೆನ್ಸ್ ಬಂದಿದೆಯಲ್ಲ ಅದೇ ಥರ. ಅವನಿಗೆ ಬಿಸ್ನೆಸ್ ಸ್ಕಿಲ್ಸ್ ತುಂಬ ಚೆನ್ನಾಗಿದೆ, ಸೊ ಅವ್ನು ಬಿಸ್ನೆಸ್ ಮ್ಯಾನ್ ಆಗಿರಬೇಕು, ಅವನಿರೋದೇ ಅದಕ್ಕೋಸ್ಕರ, ಸೊ ಅವನು ಅದೇ ಕೆಲಸ ಮಾಡಬೇಕು ಅಂತ ಹೇಳೋ ಕಾಂಟೆಕ್ಸ್ಟ್. ದ ಪಾರ್ಟಿ ವಾಸ್ ಮೆಂಟ್ ಟು ಬಿ ಅ ಸರ್ಪ್ರೈಸ್. ಪಾರ್ಟಿ ಇರಬೇಕಾಗಿದ್ದು ಸರ್ಪ್ರೈಸ್ ಆಗಿ, ಬಟ್ ಅದು ಆ ಥರ ಇರಲಿಲ್ಲ. ರೂಲ್ಸ್ ಆರ್ ಮೆಂಟ್ ಟು ಬಿ ಫಾಲೋಡ್. ಇಲ್ಲಿ ಫಾಲೋಡ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಯೂಸ್ ಆಗಿದೆ ಅಲ್ವಾ? ರೂಲ್ಸ್ ಯಾಕಿರೋದು? ದೇ ಆರ್ ಮೆಂಟ್ ಟು ಬಿ ಫಾಲೋಡ್. ಗೊತ್ತಾಗ್ತಿದೆ ಅಲ್ವಾ? ಇಟ್ ಈಸ್ ನಾಟ್ ಮೆಂಟ್ ಟು ಬಿ ಈಟನ್. ಇದು ಇರೋದು ತಿನ್ನೋದಕ್ಕಲ್ಲ, ರೈಟ್? ಇದರ ಪರ್ಪಸ್ ಇದನ್ನು ತಿನ್ನೋದಕ್ಕಲ್ಲ ನೋಡಿ. ಆದ್ದರಿಂದ ಟು ಬಿ ಈಟನ್ ಬಂದಿದೆ. ಇಲ್ಲಿ ಟು ಬಿ ಮುಂದೆ ಬಂದಿರೋದು ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ಸ್. ಯಾಕೆ ಅಡ್ಜೆಕ್ಟಿವ್ ಆಗಿ? ಗೊತ್ತಲ್ಲ, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳು ಅಡ್ಜೆಕ್ಟಿವ್ ಆಗಿ ನಾವು ಯೂಸ್ ಮಾಡ್ಕೋಬೋದು ಈ ಥರ. ಯಾವಾಗಲೂ ಟು ಬಿ ಅಂತ ಬಂದರೆ ಅದ್ರ ಮುಂದೆ ಅಡ್ಜೆಕ್ಟಿವ್ ಬರುತ್ತೆ ಆರ್ ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ಸ್ ಬರುತ್ತೆ. ಅಂದರೆ ಅದನ್ನು ತಿನ್ನೋದಕ್ಕಲ್ಲ ಅಂತ ನಾವು ಹೇಳ್ತೀವಿ. ಇಟ್ ಈಸ್ ನಾಟ್ ಮೆಂಟ್ ಟು ಬಿ ಈಟನ್. ಇಟ್ ಈಸ್ ನಾಟ್ ಮೆಂಟ್ ಟು ಈಟ್ ಅನ್ಬಾರ್ದು. ಇಟ್ ಈಸ್ ನಾಟ್ ಮೆಂಟ್ ಟು ಈಟ್ ಅಂದರೆ ಅದು ಇರೋದು ತಿನ್ನೋದಕ್ಕಲ್ಲ ಅಂತ ಆಗುತ್ತೆ. ಅದು ಬೇರೆದನ್ನು ತಿನ್ನಲ್ಲ, ನಾವು ಅದನ್ನು ತಿಂತೀವಿ. ನಿಧಾನಕ್ಕೆ ಯೋಚನೆ ಮಾಡಿ, ಗೊತ್ತಾಗುತ್ತೆ. ಯಾಕೆಂದರೆ ರೂಲ್ ನೋಡಿ, ರೂಲ್ಸ್ ಆರ್ ಮೆಂಟ್ ಟು ಫಾಲೋ ಅನ್ಬಾರ್ದು. ರೂಲ್ಸ್ ಆರ್ ಮೆಂಟ್ ಟು ಫಾಲೋ ಅಂದರೆ ರೂಲ್ಸ್ ಬೇರೆದನ್ನು ಫಾಲೋ ಮಾಡಲ್ಲ, ನಾವು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಲ್ವಾ? ರೂಲ್ಸ್ಗಳು ಫಾಲೋ ಆಗಬೇಕಲ್ವಾ? ರೂಲ್ಸ್ಗಳು ಫಾಲೋ ಆಗಬೇಕು ಬೇರೆಯವರಿಂದ. ಅದನ್ನು ಹೇಳ್ತಿದ್ದೆ, ರೂಲ್ಸ್ ಆರ್ ಮೆಂಟ್ ಟು ಬಿ ಫಾಲೋಡ್ ಬೈ ಅದರ್ಸ್. ಐ ಡೋಂಟ್ ಥಿಂಕ್ ಶಿ ಇಸ್ ಮೆಂಟ್ ಟು ಬಿ ಅ ಟೀಚರ್. ಸೇಮ್, ಗೊತ್ತಾಯ್ತಲ್ಲ? ನೆಕ್ಸ್ಟ್ ಸ್ಟ್ರಕ್ಚರ್ ಮೆಂಟ್ ಫಾರ್ ಅಂತೀವಿ. ಅಂದರೆ ಇಲ್ಲಿ ಹಾಕಬೇಕಾಗಿರೋದು ನೌನ್, ವರ್ಬ್ ಬರಲ್ಲ ಇಲ್ಲಿ. ಮೆಂಟ್ ಫಾರ್ ಅಂದರೆ ಯಾವುದು ಯಾರಿಗೋಸ್ಕರ ಇದೆ, ಯಾವುದಕ್ಕೋಸ್ಕರ ಅದು ಇದೆ ಅಂದರೆ ಅದನ್ನು ಸ್ಪೆಷಲಿ ಡಿಸೈನ್ ಮಾಡಿರ್ತಾರೆ. ಓಕೆ, ಆ ಕೆಲಸಕ್ಕೋಸ್ಕರನೇ ಅದನ್ನು ಡಿಸೈಡ್ ಮಾಡಿರ್ತಾರೆ, ಆಗ ಫಾರ್ ಅನ್ಬೇಕು. ನೋಡಿ ಇಲ್ಲಿ, ದ ಎಂಟೈರ್ ರೂಮ್ ವಾಸ್ ಮೆಂಟ್ ಫಾರ್ ಸ್ಟೋರೇಜ್.
ಅಂದರೆ ಈ ರೂಮು ಬರೀ ನಾವು ಸ್ಟೋರೇಜ್ಗೋಸ್ಕರನೇ ಇಟ್ಟಿದ್ವಿ, ಅದಕ್ಕೋಸ್ಕರನೇ ರೆಡಿ ಮಾಡಿಸಿದ್ವಿ, ಮಾಡುವುದಕ್ಕಾಗಿಯೇ ಇತ್ತು. ವಾಟ್ಸ್ಆ್ಯಪ್ ಇಸ್ ಮೆಂಟ್ ಫಾರ್ ಕಮ್ಯುನಿಕೇಷನ್. ನೋಡಿ, ಆಗಲೇ ಹೇಳ್ಕೊಟ್ಟಿರೋ ಸ್ಟ್ರಕ್ಚರ್ನಲ್ಲೂ ಹೇಳ್ಬೋದು, ಫಾರ್ ಸ್ಟ್ರಕ್ಚರ್ನಲ್ಲೂ ಮೆಂಟ್ ಫಾರ್ ಸ್ಟ್ರಕ್ಚರ್ನಲ್ಲೂ ಹೇಳ್ಬೋದು. ಸೊ ಮೆಂಟ್ ಫಾರ್ ಮುಂದೆ ಬಂದಿರೋದೇನು ಕಮ್ಯುನಿಕೇಷನ್, ಇಲ್ಲಿ ನೌನ್ ಅದು. ಆಗಲೇನಿತ್ತು ಮೆಂಟ್ ಟು ಕಮ್ಯುನಿಕೇಟ್ ಬಂದಿತ್ತಲ್ವಾ, ಮೆಂಟ್ ಟು ಎಕ್ಸ್ಚೇಂಜ್ ಬಂದಿತ್ತು ಆಗಲೇ ಅಲ್ವಾ. ಮೆಂಟ್ ಫಾರ್ ಕಮ್ಯುನಿಕೇಷನ್ ಅಂದ್ರೇನು, ಸಂವಹನಕ್ಕಾಗಿ. ವಾಟ್ಸ್ಆ್ಯಪ್ ಇರೋದು ಯಾಕೆ, ಕಮ್ಯುನಿಕೇಷನ್ಗಾಗಿ, ಅದಕ್ಕೋಸ್ಕರನೇ ವಾಟ್ಸಪ್ನ ಡಿಸೈನ್ ಮಾಡಿದ್ದಾರೆ. ಸೊ ಈ ಥರ ಹೇಳುವಾಗ ಮೆಂಟ್ ಫಾರ್ ಮುಂದೆ ನೌನ್ ಹಾಕಬೇಕು. ದಿಸ್ ಚೇರ್ ವಾಸ್ ಕ್ಲಿಯರ್ಲಿ ಮೆಂಟ್ ಫಾರ್ ಅ ಚೈಲ್ಡ್. ಈ ಚೇರ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಚಿಕ್ಕ ಮಕ್ಕಳಿಗೋಸ್ಕರ ಅಂತ, ಆ ಚಿಕ್ಕ ಮಗುಗೋಸ್ಕರನೇ ಇದಿರೋದು. ಸೊ ಇದು ಪಾಸ್ಟ್ನಲ್ಲಿದೆ. ದಿಸ್ ಆ್ಯಪ್ ಇಸ್ ನಾಟ್ ಮೆಂಟ್ ಫಾರ್ ಕಿಡ್ಸ್ ಅಂದರೆ ಏನೋ ಒಂದು ಮೊಬೈಲ್ ಆ್ಯಪ್ ಮಕ್ಕಳಿಗೋಸ್ಕರ ಇಲ್ಲ, ಮಕ್ಕಳಿಗೋಸ್ಕರ ಅದು ಡಿಸೈನ್ ಮಾಡಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ದೀಸ್ ಪಿಲ್ಸ್ ಆರಂಟ್ ಮೆಂಟ್ ಫಾರ್ ಯು ಅಂದರೆ ಈ ಮಾತ್ರೆಗಳು ನಿಮ್ಗಾಗಲ್ಲ ಇರೋದು, ಬೇರೆ ಒಂದು ಇಲ್ನೆಸ್ಗೋಸ್ಕರ ಇರೋದು, ಬೇರೆಯವರಿಗೋಸ್ಕರ. ದೇ ಆರ್ ಮೆಂಟ್ ಫಾರ್ ಈಚ್ ಅದರ್. ಹಾಂ ನೋಡಿ, ದೇ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಕೇಳಿದ್ರಲ್ಲ, ಸೇಮ್ ಸೆಂಟೆನ್ಸ್ ಈ ಥರನೂ ಹೇಳ್ಬೋದು. ದೇ ಆರ್ ಮೆಂಟ್. ದೇ ಆರ್ ಮೆಂಟ್ ಅಂದ್ರೇನು, ಅವರು ಇರೋದೇ, ಅವರು ಇರೋ ಉದ್ದೇಶನೇ ಫಾರ್ ಈಚ್ ಅದರ್, ಒಬ್ಬರು ಮತ್ತೊಬ್ಬರಿಗಾಗಿ, ಪರಸ್ಪರ ಅಂತ ಹೇಳ್ತಾ ಇದ್ದೀವಿ. ರೈಟ್. ಇಸ್ ದಿಸ್ ಗ್ರಾಮರ್ ಬುಕ್ ಮೆಂಟ್ ಫಾರ್ ಅಸ್ ಅಂತ ನೀವು ಕೇಳ್ಬೋದು. ರೈಟ್. ಈಗ ನೀವೆಲ್ಲೋ ಲೈಬ್ರರಿಗೆ ಹೋಗಿರ್ತೀರಾ, ಅವ್ರ ಬುಕ್ ಸ್ಟೋರ್ಗೆ ಹೋಗಿರ್ತೀರಾ, ಈ ಬುಕ್ ನಮಗೋಸ್ಕರನಾ ಅಂದರೆ ನಮ್ಮಂಥವ್ರಿಗೋಸ್ಕರನಾ ಅಂತ ನಾವು ಕೇಳ್ತಾ, ಅಂದರೆ ನಮಗೆ ಸೂಟ್ ಆಗುತ್ತಾ, ಇದು ನಮಗೋಸ್ಕರ ಡಿಸೈನ್ ಮಾಡಿದ್ಯಾ, ನಮಗೆ ಇದು ಪರ್ಫೆಕ್ಟ್ ಬುಕ್ಕಾ ಅಂತ ನಾವು ಕೇಳ್ತಾ ಇದ್ವಿ. ಈ ಥರ ಕೇಳಬೇಕು. ಈ ಸೆಂಟೆನ್ಸ್ನ ಬೇರೆ ಥರನೂ ಹೇಳ್ಬೋದು, ಬಟ್ ನಾನಿಲ್ಲಿ ಮೋಸ್ಟ್ ಸೂಟಬಲ್ ಸ್ಟ್ರಕ್ಚರ್ ಯೂಸ್ ಮಾಡಿ ಹೇಳ್ತಾ ಇದ್ದೀನಿ. ಅಂದ್ರೇನು, ಮೆಂಟ್ ಫಾರ್. ಅರ್ಥಾಯ್ತಲ್ಲ? ಈ ಸೆಂಟೆನ್ಸ್ನ ಬೇರೆ ಥರನೂ ಹೇಳ್ಬೋದು. ಇಸ್ ದಿಸ್ ಬುಕ್ ಫಾರ್ ಅಸ್ ನೋಡಿ, ಇಸ್ ದಿಸ್ ಬುಕ್ ಫಾರ್ ಅಸ್ ಆ ಥರ ಕೇಳ್ಬೋದು. ಈಸ್ ದಿಸ್ ಬುಕ್ ಪರ್ಫೆಕ್ಟ್ ಫಾರ್ ಅಸ್ ಕೇಳ್ಬೋದು. ಈಸ್ ದಿಸ್ ಬುಕ್ ಸೂಟಬಲ್ ಫಾರ್ ಅಸ್ ಹೇಳ್ಬೋದು. ಬಟ್ ನಾನಿಲ್ಲಿ ಏನು ಹೇಳಿದೆ, ಈಸ್ ದಿಸ್ ಬುಕ್ ಮೆಂಟ್ ಫಾರ್ ಅಸ್. ಈ ಸ್ಟ್ರಕ್ಚರ್ನ ಯೂಸ್ ಮಾಡ್ಕೊಂಡು ಹೇಳೋದೇ ಕರೆಕ್ಟ್ ಸ್ಟ್ರಕ್ಚರ್, ಕರೆಕ್ಟ್ ಸಿಚುವೇಶನ್ನಲ್ಲಿ, ಆ ಸಿಚುವೇಶನ್ನಲ್ಲಿ. ರೈಟ್. ತುಂಬ ರೀತಿನೂ ಹೇಳ್ಬೋದು, ಬಟ್ ಇದು ಪರ್ಫೆಕ್ಟ್ ಸ್ಟ್ರಕ್ಚರ್ ಆ ಸಿಚುವೇಶನ್ಗೆ. ಯಾವ ಸಿಚುವೇಶನ್, ಏನಾದರೂ ಒಂದು ಯಾರಿಗೋಸ್ಕರನಾದರೂ ಡಿಸೈನ್ ಆಗಿದೆ, ಅವ್ರಿಗೋಸ್ಕರನೇ, ಆ ಪರ್ಪಸ್ನ ಸರ್ವ್ ಮಾಡೋದಕ್ಕೋಸ್ಕರನೇ ಇದೆಯಾ ಅಂತ ಕೇಳೋ ಕಡೆ ಈ ಸ್ಟ್ರಕ್ಚರ್ಗಳು ಯೂಸ್ ಆಗುತ್ತೆ. ಈ ವಿಡಿಯೋ ನೀವು 2-3 ಸರಿ ನೋಡಿದ್ರೆ ಮಾತ್ರ ಪರ್ಫೆಕ್ಟ್ ಆಗ್ತೀರಾ, ಯಾಕೆಂದರೆ ತುಂಬ ಸ್ಟ್ರಕ್ಚರ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ ನಾನು. ಯು ಆರ್ ಮೆಂಟ್ ಫಾರ್ ಗ್ರೇಟರ್ ಥಿಂಗ್ಸ್. ಟ್ರೈ ಮಾಡಿ ಏನಿದ್ರ ಅರ್ಥ ಅಂದರೆ, ನೀವು ಯಾರನ್ನಾದ್ರೂ ನೋಡಿದಾಗ ಗೊತ್ತಾಗುತ್ತೆ ಅವರ ಎಬಿಲಿಟಿ, ಅವರ ಸ್ಕಿಲ್ಸ್, ರೈಟ್, ಅವರ ಸ್ಟ್ರೆಂತ್ ನೋಡಿ ನೀವು ಹೇಳ್ತೀರ, ನೀನು ಯಾಕೆ ಈ ಕೆಲಸ ಮಾಡ್ತೀಯಾ, ನೀನು ಈ ಥರ ಟೈಮ್ ವೇಸ್ಟ್ ಮಾಡಬೇಡ, ನೀನು ಇರೋದೇ ಅತ್ಯುತ್ತಮ ಕೆಲಸಗಳನ್ನ ಮಾಡೋದಕ್ಕಾಗಿ, ನಿನ್ನ ಸ್ಟ್ರೆಂತ್ ಅದರಲ್ಲಿದೆ, ನಿನಗೆ ಆ ಎಬಿಲಿಟಿ ಇದೆ, ರೈಟ್, ನೀನು ಟೈಮ್ ವೇಸ್ಟ್ ಮಾಡಬೇಡ. ಐಸ್ ಕ್ರೀಮ್ಸ್ ಆರೆಂಟ್ ಜಸ್ಟ್ ಮೆಂಟ್ ಫಾರ್ ಕಿಡ್ಸ್. ಐಸ್ ಕ್ರೀಮ್ಗಳಿರೋದು ಜಸ್ಟ್ ಮಕ್ಕಳಿಗೋಸ್ಕರ ಅಲ್ಲ, ಅಂದರೆ ಯಾರು ಬೇಕಾದರೂ ತಿನ್ಬೋದು. ನೋಡಿ, ಮೆಂಟ್ ಫಾರ್ ಕಿಡ್ಸ್, ಮೆಂಟ್ ಫಾರ್ ಅಸ್, ಮೆಂಟ್ ಫಾರ್ ಯು, ಮೆಂಟ್ ಫಾರ್ ಅ ಚೈಲ್ಡ್, ಮೆಂಟ್ ಫಾರ್ ಕಮ್ಯುನಿಕೇಷನ್. ಸ್ಟ್ರಕ್ಚರ್ ಯಾವ ಥರ ಇದೆ ನೋಡಿ, ಅವರಿಗೋಸ್ಕರ ಅಂತ ನಾವು ಹೇಳ್ತಾ ಇದ್ದೀವಿ. ಯೂಟ್ಯೂಬ್ ಈಸ್ ನಾಟ್ ಓನ್ಲಿ ಮೆಂಟ್ ಫಾರ್ ಎಂಟರ್ಟೈನ್ಮೆಂಟ್. ರೈಟ್. ನೋಡಿ, ಇದು ಪರ್ಫೆಕ್ಟ್ ಸೆಂಟೆನ್ಸ್. ಈ ಥರ ಹೇಳೋದೆ, ಯೂಟ್ಯೂಬ್ ಇರೋದು ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಅಲ್ಲ. ನೋಡಿ, ಈ ಸೆಂಟೆನ್ಸ್ನ ನೀವು ಬೇರೆ ಥರನೂ ಹೇಳ್ಬೋದು. ಯೂಟ್ಯೂಬ್ ಈಸ್ ನಾಟ್ ಫಾರ್ ಎಂಟರ್ಟೈನ್ಮೆಂಟ್, ಯೂಟ್ಯೂಬ್ ಈಸ್ ನಾಟ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್. ಎಸ್ ಹೇಳ್ಬೋದು, ಬಟ್ ಇದು ಪರ್ಫೆಕ್ಟ್ ಸೆಂಟೆನ್ಸ್, ಮೋಸ್ಟ್ ಸೂಟಬಲ್ ಸೆಂಟೆನ್ಸ್. ದಿಸ್ ಲೈಬ್ರರಿ ಈಸ್ ಮೆಂಟ್ ಫಾರ್ ಆಲ್ ಅಂತಲೂ ನೀವು ಹೇಳ್ಬೋದು. ದ ಪಾತ್ವೇ ಈಸ್ ಓನ್ಲಿ ಮೆಂಟ್ ಫಾರ್ ಡಿಸೇಬಲ್ಡ್ ಪೀಪಲ್. ಅಂದರೆ ಡಿಸೇಬಲ್ಡ್ ಪೀಪಲ್ಗೋಸ್ಕರನೇ ಆ ಒಂದು ದಾರಿನ ಮಾಡಿರ್ತಾರೆ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ನೋಡಿರ್ತೀರಲ್ವ ನೀವು, ದ ಜಾಕೆಟ್ ವಾಸ್ ಮೆಂಟ್ ಫಾರ್ ಅ ಮಚ್ ಲಾರ್ಜರ್ ಪರ್ಸನ್. ನೋಡಿ, ಪಾಸ್ಟಲ್ಲಿದೆ. ಅಂದರೆ ಆ ಜಾಕೆಟ್ ತೊಗೊಳಕ್ಕೆ ಹೋದಾಗ ಟ್ರೈ ಮಾಡಿ ನೋಡಿದಾಗ ಗೊತ್ತಾಗುತ್ತೆ, ಇದು ನನ್ನ ಸೈಜ್ ಅಲ್ಲ. ಅಂದರೆ ಲಾರ್ಜರ್ ಪರ್ಸನ್ ಅಂದರೆ ಇನ್ನೂ ದೊಡ್ಡ ಸೈಜ್, ಇದು ಆ ವ್ಯಕ್ತಿಗಳಿಗೆ ಸರಿ ಆಗುತ್ತಿತ್ತು, ನನಗದು ಫಿಟ್ ಆಗಲಿಲ್ಲ, ಅದಕ್ಕೆ ನಾನು ಬಿಟ್ಟು ಬಂದೇ ತಗೊಳ್ಲಿಲ್ಲ. ಅಂದರೆ ನನಗದು ಫಿಟ್ ಆಗುವಂಥ ಜಾಕೆಟ್ ಆಗಿರಲಿಲ್ಲ. ದ ಬಿಗ್ಗರ್ ಆಫೀಸರ್ಸ್ ಆರ್ ಮೆಂಟ್ ಫಾರ್ ಸೀನಿಯರ್ ಸ್ಟಾಫ್ ಓನ್ಲಿ. ರೈಟ್. ದ ಬಿಗ್ಗರ್ ಆಫೀಸರ್ಸ್ ಆರ್ ಓನ್ಲಿ ಮೆಂಟ್ ಫಾರ್ ಸೀನಿಯರ್ ಸ್ಟಾಫ್. ಆ ಥರನೂ ಹೇಳ್ಬೋದು. These books are not meant for primary school students.
ದೀಸ್ ಬುಕ್ಸ್ ಆರ್ ನಾಟ್ ಮೆಂಟ್ ಫಾರ್ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್. ಈ ಬುಕ್ಸು ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ಗಲ್ಲ, ಇದು ತುಂಬ ಅಡ್ವಾನ್ಸ್ಡ್ ಬುಕ್ಸ್ ಇದ್ದಾವೆ, ಇವು ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ಇರ್ಬೋದು. ಸೊ ನೋಡಿ, 3 ಸ್ಟ್ರಕ್ಚರ್ಸ್ ಕಲ್ತ್ವಿ ನಾವಲ್ವಾ. ಮೆಂಟ್ ಟು ಬೇಸ್ ವರ್ಬ್, ಮೆಂಟ್ ಟು ಬಿ ಮುಂದೆ ನೌನ್ ಆರ್ ಅಡ್ಜೆಕ್ಟಿವ್, ಮೆಂಟ್ ಫಾರ್. ಸೊ ಇನ್ನೂ ಕನ್ಫ್ಯೂಷನ್ ಇರುತ್ತೆ, ಇನ್ನೊಂದು 2-3 ಸರಿ ವಿಡಿಯೋಸ್ ನೋಡಿ. ಆ್ಯಂಡ್ ನಾ ಏನು ಹೇಳಿದೆ, ನೀವು ಯಾರ ಹೆಲ್ಪ್ ಇಲ್ಲದೆ ಕೂಡ ಒಬ್ಬರೇ ಪ್ರಾಕ್ಟೀಸ್ ಮಾಡ್ಬೋದು. ವಿಡಿಯೋನ 2-3 ಸರಿ ನೋಡಿ ಆ್ಯಂಡ್ ಎಲ್ಲ ಸೆಂಟೆನ್ಸ್ಗಳನ್ನ ಬುಕ್ನಲ್ಲಿ ಬರ್ಕೊಳ್ಳಿ. ನಿಮ್ಮ ಓನ್ ಎಕ್ಸಾಂಪಲ್ಸ್ನ ಮಾಡಬೇಕು. ನೌನ್ಗಳನ್ನ ಚೇಂಜ್ ಮಾಡಿ, ವರ್ಬ್ಗಳನ್ನ ಚೇಂಜ್ ಮಾಡಿ, ಅಡ್ಜೆಕ್ಟಿವ್ಗಳನ್ನ ಚೇಂಜ್ ಮಾಡಿ. ನಮ್ಗೆ ನೌನ್ಗಳು, ಅಡ್ಜೆಕ್ಟಿವ್ಗಳು, ವರ್ಬ್ಗಳು ಗೊತ್ತೇ ಇಲ್ಲ ಅಂದರೆ ನಾನು ಆಲ್ರೆಡಿ ನನ್ನ ಹಳೆಯ ಕ್ಲಾಸಸ್ಗಳ ಲಿಸ್ಟೇ ಅಪ್ಲೋಡ್ ಮಾಡಿದ್ದೀನಿ, ತುಂಬ ವೀಡಿಯೋಸ್ ಮಾಡಿದ್ದೀನಿ ತುಂಬ ಹಿಂದೆ. ನನ್ನ ಚಾನಲ್ ಚೆಕ್ ಮಾಡಿ, ನಿಮಗೆ ಎಷ್ಟೋ ಸಾವಿರಾರು ವರ್ಡ್ಸ್ಗಳು ಸಿಗುತ್ತೆ, ಅಡ್ಜೆಕ್ಟಿವ್ಸ್, ವರ್ಬ್ಸ್, ನೌನ್ ಎಲ್ಲ ಸಿಗುತ್ತೆ. ಆ್ಯಂಡ್ ಎಲ್ಲ ಸೆಂಟೆನ್ಸ್ಗಳು ಜೋರಾಗಿ ಓದಿ. ಬರೆದಾದ ಮೇಲೆ ನನ್ನ ಸೆಂಟೆನ್ಸ್ಗಳು, ನಿಮ್ಮ ಎಕ್ಸಾಂಪಲ್ಗಳನ್ನ ಜೋರಾಗಿ. ಆ್ಯಂಡ್ ನೀವು ಫೋನಲ್ಲೂ ಕೂಡ ರೆಕಾರ್ಡ್ ಮಾಡ್ಕೊಂಡು ಕೇಳಿಸ್ಕೊಳ್ತಾ ಇರಿ. ಈ ಥರ ಮಾಡಿದ್ರೆ ನಿಮ್ಗೆ ಯಾರ ಹೆಲ್ಪ್ ಬೇಕಾಗಿಲ್ಲ, ನೀವೇ ಒಬ್ಬರೇ ಕೂತ್ಕೊಂಡು ಕಲಿಬಹುದು. ಇದನ್ನೆಲ್ಲ ಯಾರು ಮಾಡ್ತೀರಾ ಅವ್ರಿಗೆ ಏನೂ ಡೌಟ್ಸ್ ಬರಲ್ಲ, ಕನ್ಫ್ಯೂಷನ್ಸ್ ಬರಲ್ಲ, ನೆಕ್ಸ್ಟ್ ಕ್ಲಾಸ್ಗಳು ಬೋರಿಂಗ್ ಆಗಲ್ಲ. ಎಲ್ಲ ಕ್ಲಾಸ್ಗಳು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ, ಕಲಿಬೇಕಂತ ಕ್ಲಾಸ್ಗಳು ಬೋರಿಂಗ್ ಆಗಲ್ಲ. ರೈಟ್? ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.